ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಾಡ್ತಾ ಇದ್ದೀನಿ ಗೊತ್ತಾ, ವೈನ್. ಈ ವೈನ್ ಬೇಕಂದ್ರೆ ಫಸ್ಟ್ ಆಫ್ ಆಲ್ ದ್ರಾಕ್ಷಿ ಬೇಕು, ಬ್ಲ್ಯಾಕ್ ಬೇಕು. ಸೊ ಅದನ್ನ ತೊಗೊಂಬಂದಿದ್ದೆ. ಸೊ ಅದರಿಂದ ನಾನು ವೈನ್ ಮಾಡ್ತಾ ಇದ್ದೀನಿ. ನೀವು ಕುಡಿತೀಯ ಅಂತ ಕೇಳ್ಬಿಡಿ, ನಾನು ಕುಡಿಯಲ್ಲ. ಸೊ ಅದು ಅಲ್ಲಿಗೆ ಡ್ರಾಪ್ ಮಾಡೋಣ. ಸೊ ಇವತ್ತು ನಾನು ನಿಮಗೆ ವೈನ್ ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಕಂಪ್ಲೀಟ್ ಸ್ಟಾರ್ಟ್. ತೂಕ ಹಾಕೋಣ. ಅದು ನಮಗೆ 1 kg 2 kg 300 ಗ್ರಾಮ್ ಕಮ್ಮಿ ಇದೆ. ಇಷ್ಟಿದೆ. ಓಕೆ, ಏನಕ್ಕೆ ಇದನ್ನು ಮಿಕ್ಸಿಗೆ ಹಾಕಿಲ್ಲ ಅಂತ. ಸೊ ಮಿಕ್ಸಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ, ನೀವು ಈ ಬೀಜಗಳೆಲ್ಲ ಇರುತ್ತಲ್ಲ, ಈ ಬೀಜಗಳೆಲ್ಲ ಪುಡಿ ಆಗ್ಬಿಡುತ್ತೆ. ಸೊ ಆವಾಗ ಪ್ರಾಪರ್ ವೈನಿಂಗ್ ಬರಲ್ಲ. ಸೊ ಅದರಿಂದ ನೀವು ಕೈಯಿಂದ ಎಷ್ಟು ಮಾಡ್ತೀರಾ ಅಷ್ಟು ಒಳ್ಳೆಯದು. ಬರೋವರು ಒಂದೇ ಒಂದು ಮಿಕ್ಸ್. ನಾನು ಇದೇ ಫಸ್ಟ್ ಟೈಮ್ ವೈನ್ ಮಾಡ್ತಾ ಇರೋದು. ಬಿಸಿ ಮಾಡಿ ತಣಸಿದಂಥ ನೀರನ್ನು ಹಾಕ್ತಾ ಇದ್ದೀನಿ. ಸೊ ಇದಿಷ್ಟು ಬಿಸಿ ಮಾಡಿ ತಣಿಸಿದ್ದೆ ನೋಡಿ, ಈ ಕಲರಲ್ಲಿ ಇದೆ. ಸೊ ಇದಿನ್ನೂ ಲೈಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಇದು ಫರ್ಮೆಂಟ್ ಎಲ್ಲ ಆದಮೇಲೆ ಸ್ವಲ್ಪ ಲೈಟ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇದು ಸ್ವಲ್ಪ ಡಾರ್ಕ್ ಆಗಬೇಕು ಅಂದರೆ ಎಲ್ಲ ವೈನ್ ಕಂಪ್ನಿಯವರು ಯೂಸ್ ಮಾಡುವಂಥ ಒಂದು ಟೆಕ್ನಿಕ್ ಏನಂದರೆ ಅದು ಕಲರ್ ಆಗ್ತದೆ. ಬಟ್ ನಾವು ಕಲರ್ ಆಗ್ತಾಯಿಲ್ಲ. ಆದರೆ ಇನ್ನೊಂದು ಟ್ರೆಡಿಷನ್ ವೇ ಅಂದರೆ 2 ಥರ ಇದೆ. ಸೊ ಅದೇನು ಅಂದರೆ, ಇದು ಬೀಟ್ರೂಟ್ ಆ್ಯಂಡ್ ಜಾಮೂನ್. ಸೊ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಇದರಲ್ಲಿ ಹಾಕೋದ್ರಿಂದ ಆ ಕಲರ್ ಇದೆಯಲ್ಲ, ಆ ಕಲರು ಒರಿಜಿನಲ್ ವೈನ್ ಕಲರ್ ನೀವು ನೋಡ್ತೀರಲ್ಲ, ಆ ಥರನೇ ಬರುತ್ತೆ. ಸೊ ಸ್ವಲ್ಪ ಸ್ವಲ್ಪ ಇದನ್ನು ಹಾಕ್ತೀನಿ. ನೋಡೋಣ ಹೇಗೆಲ್ಲ ರಿಯಾಕ್ಷನ್ ಕೊಡುತ್ತೆ ಅನ್ನೋದು ವಿಡಿಯೋ ಮಾಡ್ತೀನಿ. ಇದು ಇವಾಗಿಂದ ಇದು 21 ದಿವಸ ಇದು ಈ ಥರ ಫರ್ಮೆಂಟ್ ಮಾಡ್ತಾ ಇದ್ದೇನೆ. ಅದಾದ್ಮೇಲಿಂದ 18 ಡೇಸ್ ಮಾಡ್ತೀನಿ. ಅದಾದ್ಮೇಲೆ 5 ಡೇಸ್ ಇದನ್ನು ತೆಗೆದು ಮತ್ತೆ ಒಂದು 6 ಡೇಸ್ಗೆ ಸೆಕೆಂಡ್ ಫರ್ಮೆಂಟೇಷನ್ ಸ್ಟಾರ್ಟ್ ಮಾಡೋಣ. ಇದು ಫಸ್ಟ್ ಪ್ರೈಮರಿ, ನೆಕ್ಸ್ಟ್ ಸೆಕೆಂಡ್ ಮಾಡೋಣ. ಸೆಕೆಂಡ್ ಒಂದು 6 ಡೇಸ್ ಇರುತ್ತೆ. ಹೋಪ್ ಫಾರ್ ದ ಬೆಸ್ಟ್. ವೈನ್ ಹೇಗಿರುತ್ತೆ ಗೊತ್ತಿಲ್ಲ, ನಾನಂತೂ ಕುಡಿಯಲ್ಲ. ಇದನ್ನ 24 ಬಿಟ್ಟು ಇನ್ನು ಓಪನ್ ಮಾಡೋಣ. ಮತ್ತೆ ಸಿಗೋಣ.